ಕೊನೆಗೂ ಎನ್ಸಿಇಆರ್ಟಿ ಪಠ್ಯ ವಿವಾದಕ್ಕೆ ತೆರೆಬಿದ್ದಿದೆ. ಆಕ್ಷೇಪಾರ್ಹ ಪಠ್ಯವನ್ನು ಹೊರತೆಗೆದಿದೆ ಎನ್ಸಿಇಆರ್ಟಿ. ನ್ಯಾಯಾಂಗ ಭ್ರಷ್ಟಾಚಾರ ಕುರಿತ ಅಧ್ಯಾಯ ತೆರವು ಮಾಡಲಾಗಿದೆ. ಪಠ್ಯವನ್ನು ಹಿಂಪಡೆದು ಸಾರ್ವಜನಿಕ ಕ್ಷಮೆ ಯಾಚಿಸಿದೆ ಎನ್ಸಿಇಆರ್ಟಿ. ಆಕ್ಷೇಪಾರ್ಹ ಪಠ್ಯವನ್ನು ಹೊರತೆಗೆದಿದೆ. ಆ ಪಠ್ಯದಲ್ಲಿ ಏನಿತ್ತು ಅಂದರೆ ನ್ಯಾಯಾಂಗ ಭ್ರಷ್ಟಾಚಾರ ಕುರಿತ ಅಧ್ಯಾಯ ಇತ್ತು, ಅದನ್ನು ತೆರವು ಮಾಡಲಾಗಿದೆ. ಪಠ್ಯವನ್ನು ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸಿರುವಂಥದ್ದು. 8ನೇ ತರಗತಿಗೆ ಆಕ್ಷೇಪಾರ್ಹ ಪಠ್ಯವನ್ನು ಸೇರಿಸಲಾಗಿತ್ತು. ಅದು ಕೂಡ ನ್ಯಾಯಾಂಗ ಭ್ರಷ್ಟಾಚಾರ ಕುರಿತು, ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದನ್ನು ಆ ಪಠ್ಯದಲ್ಲಿ ಹೇಳಲಾಗಿತ್ತು. ಇದಕ್ಕೆ ಬೇಷರತ್ ಕ್ಷಮೆ ಯಾಚಿಸಲಾಗಿದೆ. ಕೋರ್ಟ್ ಕೂಡ ತರಾಟೆ ತೆಗೆದುಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್. ಈ ಬಗ್ಗೆ ಆಕ್ಷೇಪಾರ್ಹ ಪಠ್ಯ ಸೇರಿಸಿ ವಿವಾದಕ್ಕೀಡಾಗಿದ್ದಂಥ ಎನ್ಸಿಇಆರ್ಟಿಯ ನಡೆಯ ಕುರಿತಾಗಿ ಕೇಂದ್ರ ಸರ್ಕಾರ ಕೂಡ ಗರಂ ಆಗಿತ್ತು. ಸ್ವತಃ ಪ್ರಧಾನಿ ಮೋದಿಯವರು ಕೂಡ ಗರಂ ಆಗಿದ್ದುಂಟು. ಯಾವಾಗ ವಿವಾದ ಕಾರಣ ಆಗುತ್ತೋ, ಕೋರ್ಟ್ ಮೆಟ್ಟಿಲೇರುತ್ತೋ, ಕೋರ್ಟ್ ಕೂಡ ತರಾಟೆ ತೆಗೆದುಕೊಳ್ಳುತ್ತೋ, ಆ ನಂತರದಲ್ಲಿ ಎಚ್ಚೆತ್ತುಕೊಂಡು ಎನ್ಸಿಇಆರ್ಟಿ ಈ ನ್ಯಾಯಾಂಗ ಭ್ರಷ್ಟಾಚಾರ ಕುರಿತ ಅಧ್ಯಾಯವನ್ನು ಪಠ್ಯದಿಂದಲೇ ತೆಗೆದುಹಾಕಿದೆ. ಪಠ್ಯ ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆಯನ್ನು ಎನ್ಸಿಇಆರ್ಟಿ ಕೇಳಿರುವಂಥದ್ದು. 8ನೇ ತರಗತಿ ಆಕ್ಷೇಪಾರ್ಹ ಪಠ್ಯ ಸೇರಿಸಲಾಗಿತ್ತು. ಪ್ರಕಟಣೆಯಲ್ಲಿ ಎನ್ಸಿಇಆರ್ಟಿ ನಿರ್ದೇಶಕರು ಬೇಷರತ್ ಕ್ಷಮೆಯನ್ನು ಯಾಚಿಸಿದ್ದಾರೆ. ಆಕ್ಷೇಪಾರ್ಹ ಪಠ್ಯ ಸೇರಿಸಿ ವಿವಾದಕ್ಕೆ ಈಡಾಗಿತ್ತು ಎನ್ಸಿಇಆರ್ಟಿ. ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರದ ಕುರಿತ ಅಧ್ಯಾಯ ಸೇರಿಸಿ ವಿವಾದಕ್ಕೊಳಗಾಗಿತ್ತು. ಇದೀಗ ವಿವಾದದ ಬೆನ್ನಲ್ಲೇ ಕ್ಷಮೆ ಕೇಳಿ ಪಠ್ಯವನ್ನು ಹಿಂಪಡೆದಿದೆ ಎನ್ಸಿಇಆರ್ಟಿ. ಆ ಮೂಲಕ ಬಹಿರಂಗ ಕ್ಷಮೆ ಕೂಡ ಯಾಚಿಸಿದೆ ಸಾರ್ವಜನಿಕವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.